ಹಾಯ್ ನಮಸ್ತೆ. ಸೊ ಇನ್ನೇ ವರ್ಲ್ಡ್ ವೈಡ್ ರಿಲೀಸ್ ಆಗಿರುವಂಥ ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಹೆಸರೇ ಹೇಳ್ತಾ ಇದೆ. ಟಾಕ್ಸಿಕ್ ಅಂದರೆ ಹೀರೋನ ಯಾವತ್ತೂ ಪಾಸಿಟಿವ್ ವೇನಲ್ಲಿ ತಗೊಂಡಿರ್ತಾರೆ. ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಹೀರೋ ಅಂತಂದರೆ ಅವನು ಪಾಸಿಟಿವ್ ಆಗಿರಬೇಕು, ಅವನು ಹೀರೋ. ಸೊ ನೆಗೆಟಿವ್ ಶೇಡ್ನಲ್ಲಿ ಅಷ್ಟೊಂದು ಲೈಕ್ ಆಗಲ್ಲ. ಬಟ್ ಈ ಟಾಕ್ಸಿಕ್ ಅನ್ನೋದು ಈ ಟ್ರೈಲರ್ ಬಂದಾಗ, ಈ ಟ್ರೈಲರ್ನ ನೋಡಿದಾಗ ನನಗನ್ಸಿದ ಮಟ್ಟಿಗೆ ನಮ್ಮ ಕನ್ನಡ ಜನತೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ. ಯಾಕಂದ್ರೆ ಆ ಲೆವೆಲ್ಗೆ ಒಂದು ಟಾಕ್ಸಿಕ್ ಅನ್ನ ತೋರಿಸಿದ್ದಾರೆ. ಟಾಕ್ಸಿಕ್ ಎ ಫೆರಿ ಟೈಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಫಸ್ಟ್ ಟೈಟಲ್ ಅಲ್ಲೇ ಹೇಳಿದ್ದಾರೆ. ಸೊ ಹಂಗಾಗಿ ಇದರಲ್ಲಿ ನಾವು ಜಾಸ್ತಿ ಏನು ನಿರೀಕ್ಷೆ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಹೀರೋ ಫುಲ್ ಟಾಕ್ಸಿಕ್. ಸೊ ನೋಡ್ತಾ ಇದ್ರೆ ನಮ್ಮ ಈ ಕನ್ನಡ ಇಂಡಸ್ಟ್ರಿ, ಈ ಸಿನಿಮಾ KGF ಸಿನಿಮಾ ಬಂದ ನಂತರ ಒಂದು ಲೆವೆಲ್ಗೆ ಗ್ರೋತ್ ಆಯ್ತು. ಅಂದ್ರೆ ಎಲ್ಲ ಒಂದು ಇಂಡಿಯನ್ ಇಂಡಸ್ಟ್ರಿನೇ ಕನ್ನಡ ಕಡೆ ತಿರುಗಿ ನೋಡುವಂತ ಒಂದು ಸಂದೇಶನ ಕೊಡ್ತು. KGF 1 ಮತ್ತೆ 2 ಅದಾದ ನಂತರ ಕಾಂತಾರ ಇರ್ಬೋದು, ಇವೆಲ್ಲವೂ ಕೂಡ ಮೇಕಿಂಗ್ ನಿಂದ ತುಂಬಾ ಸದ್ ಮಾಡ್ತು. ಬಟ್ ಈ ಟಾಕ್ಸಿಕ್ ಟ್ರೈಲರ್ ನೋಡ್ತಾ ಇದ್ರೆ ಅಥವಾ ಅದರ ಮೇಕಿಂಗ್ ಬಗ್ಗೆ ಇರೋ ಹುಟ್ಕೊಂಡಿರೋ ಕ್ಯೂರಿಯಾಸಿಟಿ ನೋಡ್ತಾ ಇದ್ರೆ ವರ್ಲ್ಡೇ ಒಂದ್ಸರಿ ತಿರುಗಿ ನೋಡುತ್ತೆ ಕನ್ನಡ ಸಿನಿಮಾನ ಅಂತ. ಅದರ ಮೇಕಿಂಗ್ ಅಷ್ಟೇ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಒಟ್ಟಿಗೆ ನಡೀತಾ ಇದೆ. ಸೊ ಮಿಕ್ಕಿ ಎಲ್ಲ ಭಾಷೆಗಳಿಗೆ ಡಬ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಚೆನ್ನಾಗಿರೋ ಟ್ರೈಲರ್ನ ಬಿಟ್ಟಿದ್ದಾರೆ. ಇನ್ನು ಮೇಕಿಂಗ್ ಅಂತ ಬಂದ್ರೆ ಅಲ್ಟಿಮೇಟ್ ಆಯ್ತಾ. ಇದರಲ್ಲಿ ಇರತಕ್ಕಂಥ ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರೂ ಕೂಡ ತುಂಬಾ ಹೆಸರು ಮಾಡಿರೋಂಥ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ. ಅಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಕೇಳಲೇಬೇಕಿಲ್ಲ, ಯಾಕಂದ್ರೆ ರವಿ ಬಸ್ರೂರು ಗೊತ್ತಿದೆ KGF 1 ಅಲ್ಲಿ ಎಲ್ಲ ಏನು ಧೂಳೆತ್ತಿದ್ದಾರೆ. ಸೊ ಟಾಕ್ಸಿಕ್ ಅಲ್ಲೂ ಕೂಡ ಅದೇ ಧೂಳು. ಯಾಕಂದ್ರೆ ಇವತ್ತಿನ ಟ್ರೈಲರ್ ನೋಡಿದ್ರಲ್ಲಿ ಎಷ್ಟು ಆಕ್ಟಿಂಗ್ ಬಗ್ಗೆ ಎಷ್ಟು ಜನ ಮಾತಾಡ್ತಿದ್ದಾರೆ, ಅದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆನೂ ಅಷ್ಟೇ ಮಾತಾಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ಬಹು ತಾರಾಗಣ ಇದೆ. ಯಶ್ ಅವರು ಆಕ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ರುಕ್ಮಿಣಿ ವಸಂತ್ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರೆ, ನಯನತಾರ, KR ಅಡ್ವಾಣಿ, ಇನ್ನು ಮುಂತಾದವರು ಹೆಸರು ಮಾಡಿರುವಂಥ ಕಲಾವಿದರೆಲ್ಲ ಇದರಲ್ಲಿದ್ದಾರೆ. ಅದೇ ಹೇಳ್ತಾ ಇರೋದು, ತುಂಬಾ ಟ್ಯಾಲೆಂಟೆಡ್ ಆಕ್ಟರ್ಸ್ ಎಲ್ಲ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಯಶ್ ಅವರು ರೈಟರ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾದ ಆಕ್ಷನ್ ಸೀನ್ಸ್ ಬಗ್ಗೆ ಇನ್ನೊಂದು ಮಾತಿಲ್ಲ, ಯಾಕಂದ್ರೆ ಈ ಆಕ್ಷನ್ ಸೀನ್ಸ್ಗಳು ನೋಡ್ತಾ ಇದ್ರೆ ಹಾಲಿವುಡ್ ರೇಂಜ್ಗೆ ರೀಚ್ ಆಗ್ತಾ ಇದೆ. ಸೊ ಇನ್ನೊಂದು ಅದರಲ್ಲಿ ಡ್ಯಾನ್ಸಿಂಗ್ ಕಾರ್, ಇದನ್ನ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಹಾಕ್ತಾ ಇದ್ದಾರೆ. ಸೊ ಈ ಒಂದು ಕ್ರಿಯೇಟಿವಿಟಿ ಯಾವ ತರ ವರ್ಕ್ ಆಗಿದೆ ಅಂದ್ರೆ, ಹಳೆಯ ಬಾಂಬ್ನ ಎಕ್ಸ್ಪ್ಲೋರ್ ಮಾಡೋ ರೀತಿ ಅದನ್ನ ಕಾರ್ಗೆ ಅಟ್ಯಾಚ್ ಮಾಡಿ ಒಂದು ಕಾರು ಏನು ಶೇಕ್ ಆಗುತ್ತೆ, ಅದ್ರ ಮೂಲಕ ಬಾಂಬ್ನ ಎಕ್ಸ್ಪ್ಲೋರ್ ಮಾಡೋ ರೀತಿ, ಇದೊಂದು ಕ್ರಿಯೇಟಿವಿಟಿ. ಸೊ ಸಿನಿಮಾ ಅಂತಂದಾಗ ಎಲ್ಲಾ ತರನೂ ಇರುತ್ತೆ. ಈಗ ಹಳೆ ಸಿನಿಮಾಗಳಲ್ಲಿ ಅತ್ಯಾಚಾರದ ಸೀನ್ಗಳಿರ್ಬೋದು ಅಥವಾ ಚುಡಾಯಿಸೋ ಸೀನ್ಗಳೆಲ್ಲ ಬಂದಿರ್ಬೋದಲ್ವಾ. ಸೊ ಅದನ್ನೆಲ್ಲ ನಾವು ಯಾವ ತರ ರೀತಿ ಮಾಡಿದ್ವಿ, ಇದೊಂದು ಕ್ರಿಯೇಟಿವಿಟಿ ಅಷ್ಟೇ. ಸೊ ಅದನ್ನ ಯಶ್ ಅವ್ರು ಮಾಡಿದಾರಲ್ಲ, ಅದೊಂದು ವಿಶೇಷ ಅನ್ನಿಸುತ್ತೆ. ಯಾಕಂದ್ರೆ ಹಳೆದು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನೋಡಿದ್ದೆ, ಮನೆ ಮಂದಿ ತಂದೆ ತಾಯಿ ಜೊತೆ ಕುತ್ಕೊಂಡು ನೋಡೋದಕ್ಕೆ ಆಗುವಂಥ ಸೀನ್ಗಳನ್ನ ಅಥವಾ ಮೂವಿಗಳನ್ನ ನಾನು ಮಾಡೋದು ಅಂತ. ಬಟ್ ಇದಕ್ಕೆ ಗೀತು ಮೇಡಮ್ ಯಾವ ತರ ಅದನ್ನ ಒಪ್ಪಿಸಿದ್ದಾರೆ ಗೊತ್ತಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಅಂಡ್ ಮೇಕಿಂಗ್ ಎಲ್ಲ ಸಿನಿಮಾಗಳಲ್ಲೂ ಅಷ್ಟೇ, ಕತೆ ಸ್ವಲ್ಪ ರಿಲೇಟೆಡ್ ಆಗಿರ್ಬೋದು, ಬಟ್ ಮೇಕಿಂಗ್ ಅಲ್ಲಿ ತುಂಬಾ ಚೇಂಜಸ್ ಇದೆ. ಅಂಡ್ ಈ ಕನ್ನಡ ಸಿನಿಮಾನ ಒಂದು ಹಾಲಿವುಡ್ ರೇಂಜ್ಗೆ ತಗೊಂಡು ಹೋಗೋದಕ್ಕೆ ಯಶ್ ಅವರು ತುಂಬಾ ಪ್ರಯತ್ನ ಮಾಡಿದ್ದಾರೆ. ಸೊ ಅವರ ಒಂದು ಶ್ರಮಕ್ಕೆ ಒಂದು ಹ್ಯಾಟ್ಸ್ ಆಫ್. ಧಾರಾವಾಹಿಗಳಲ್ಲಿ ನಟನೆ ಮಾಡ್ತಾ ಕನ್ನಡ ಸಿನಿಮಾನ ಒಂದು ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಅಂತ ಕನಸು ಕಂಡಿದ್ದ ಯಶ್ ಅವರ ಸಾಧನೆ ಅಥವಾ ಅವ್ರು ಪಡ್ತಿರುವಂಥ ಶ್ರಮನ ನೋಡಿ ಹ್ಯಾಟ್ಸ್ ಆಫ್ ಹೇಳಬೇಕು, ಹಂಗೇನೆ ಅಭಿನಂದನೆ ಕೂಡ ಸಲ್ಲಿಸಬೇಕು. ಸೊ ಈ ಒಂದು ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನ ಎಲ್ಲರೂ ಕಾದು ನೋಡ್ಬೇಕು. ಅಂಡ್ ಸಪೋರ್ಟ್ ಮಾಡಿ, ಯಾವುದೇ ರೀತಿ ನೆಗೆಟಿವ್ ಕಾಮೆಂಟ್ ಮಾಡಬೇಡಿ, ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾಗಳನ್ನ ನಾವುಗಳೇ ಸಪೋರ್ಟ್ ಮಾಡಬೇಕು. ಮತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು ಒಬ್ಬ ಪ್ರೇಕ್ಷಕನ ಅಧಿಕಾರ. ಹಾಗೇನೆ ಕನ್ನಡ ಸಿನಿಮಾಗಳನ್ನ ನಾವೇನೆ ತುಳಿದ್ರೆ ಇನ್ನು ಬೇರೆಯವ್ರು ಬೆಳೆಸ್ತಾರ. ಸೊ ಹಾಗಾಗಿ ಕನ್ನಡ ಸಿನಿಮಾಗಳಿಗೆ ನಾವುಗಳೇ ಪ್ರೋತ್ಸಾಹ ಕೊಡಬೇಕು. ಅಂಡ್ ಈ ರೀತಿಯಲ್ಲಿರೋ ಸಿನಿಮಾ ಅಂದ್ರೆ ಇಷ್ಟೊಂದು ರಿಚ್ ಆಗಿ ಮೇಕಿಂಗ್ ಮಾಡಿದ್ದಾರೆ ಅಂಡ್ ಅದ್ಭುತವಾಗಿ ಬಂದಿದೆ, ಈ ಸಿನಿಮಾಗೆ ಖಂಡಿತವಾಗಿ ಸಪೋರ್ಟ್ ಮಾಡಲೇಬೇಕು. ಹಾಗೆಯೇ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ.